ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಕಿಚನ್ನ 2 ಕಾರ್ನರ್ಗಳಿಗೆ ಹೇಗಾದರೂ ಮೇಕ್ ಓವರ್ ಕೊಡಬೇಕು ಅಂತ ಸಿಂಪಲ್ಲಾಗಿ. ಯು ನೋ ದ ಡ್ರಿಲ್. ಯಾವುದೇ ಜಾಗನ ನಾವು ಆರ್ಗನೈಸ್ ಅಥವಾ ರೀಅರೇಂಜ್ ಮಾಡಬೇಕು ಹೇಳಿದರೆ ಫಸ್ಟ್ ಆ ಜಾಗನ ಖಾಲಿ ಮಾಡ್ಕೋಬೇಕು, ಫುಲ್ ಎಂಪ್ಟಿ ಮಾಡಬೇಕು ಆ ಸ್ಪೇಸ್ನ. ಆಗ ನಮಗೆ ಒಂದು ಕರೆಕ್ಟಾಗಿ ಐಡಿಯಾ ಸಿಗ್ತದೆ. ಅದಕ್ಕೆ ನಾನು ಎಲ್ಲ ವಸ್ತುಗಳನ್ನ ತೆಗೆದು ಫಸ್ಟ್ ಕೆಳಗಡೆ ಇಡ್ತಾ ಇದ್ದೇನೆ. ಆಗ ನಂಗೆ ಗೊತ್ತಾಗ್ತದೆ ಇಲ್ಲಿ ಏನು ಇಡ್ಬೋದು, ಇಲ್ಲಿ ಇದನ್ನು ಅರೇಂಜ್ ಮಾಡ್ಬೋದಾ ಬೇಡವಾ, ಹೇಗೆ ಏನು ಅಂತ. ನಾನು ತುಂಬ ಡ್ರಾಸ್ಟಿಕ್ ಚೇಂಜಸ್ ಏನೂ ಮಾಡ್ತಾ ಇಲ್ಲ ಅಥವಾ ಓವರಾಗಿ ಡೆಕೋರೇಟ್ ಮಾಡೋದೇನೂ ಮಾಡ್ತಾ ಇಲ್ಲ. ಇರೋದ್ರಲ್ಲೇ ಸ್ವಲ್ಪ ಬೆಟರ್ ಮಾಡ್ತಾ ಇದ್ದೇನೆ ಅಷ್ಟೆ. ಎಲ್ಲ ತೆಗೆದಿಟ್ಟಾದಮೇಲೆ ಒಂದು ಸತಿ ಕ್ಲೀನಾಗಿ ಒರೆಸ್ಕೊಳ್ಳುವ. ಕ್ಲೀನೇ ಉಂಟು, ಬಟ್ ಸ್ಟಿಲ್ ಏನಾದರೂ ಧೂಳು ಗಲೀಜಾದದ್ದು ಇರ್ಬೋದು ಈ ಗೋಡೆಯಲ್ಲಿ ಅಥವಾ ಟೈಲ್ಸಲ್ಲಿ ಎಲ್ಲ ಅಂತ ಒಂದು ಸತಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೇನೆ. ಇದಾದಮೇಲೆ ಒಂದು ಆ ಲೇಔಟ್ ಪ್ಲ್ಯಾನಿಂಗ್ ಗೊತ್ತಾಗ್ತದೆ. ಓಕೆ, ಹೀಗೆ ಆಗ್ಬೋದು, ಹೀಗೆ ಮಾಡಿದರೆ ಸರಿ ಆಗ್ಬೋದು, ನೋಡುವ ಅಂತ. ಬಟ್ ನನ್ನದು ಪ್ಲ್ಯಾನಿಂಗ್ ಎಲ್ಲ ಆಗ್ತಾಯಿದ್ರೂ ಒರೆಸೋದಂತೂ ಕಂಟಿನ್ಯೂ ಆಗ್ತಾನೇ ಇತ್ತು. ಈಗ ನಾನು ಒರೆಸಿ ಆದಮೇಲೆಲ್ಲ ಒಂದೊಂದೇ ವಸ್ತುಗಳನ್ನ ಸೆಟ್ ಮಾಡ್ತೇನೆ. ಫಸ್ಟ್ ಕಾರ್ನರಲ್ಲಿ ಏನಿತ್ತಲ್ಲ ಅದೇ ಇರ್ತದೆ. ಅಂದರೆ ಏನು ಇಂಡಕ್ಷನ್ ಇತ್ತು ಅದು ಇರ್ತದೆ, ಯಾಕಂದರೆ ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಬೇಕಂದರೆ ಅಲ್ಲೇ ಪ್ಲಗ್ ಪಾಯಿಂಟ್ ಉಂಟು, ಹಾಕ್ಕೊಂಡು ಯೂಸ್ ಮಾಡ್ಬೋದು ಅಂತ. ಇದೊಂದು ನಾನು ಎಕ್ಸ್ಟ್ರಾ ತರಿಸಿದ್ದು ಕಡಿಮೆ ಬಜೆಟಲ್ಲಿ. ಈ ಒಂದು ಆರ್ಗನೈಸರ್ಗಿಂತ ಒಂದು ಶೆಲ್ಫ್ ಅಂತ ಹೇಳ್ಬೋದು, ಶೆಲ್ಫ್ ಆರ್ ಸ್ಟ್ಯಾಂಡ್ ಆ ಥರ ಒಂದು ಸಿಂಪಲಾಗಿ ಆಯಿತಾ. ಇದನ್ನು ಇಟ್ಟಿದ್ದೇನೆ. ಇದು ವುಡನ್ ಒಂದು ಪ್ರಾಡಕ್ಟ್. ಹೀಗೆ ಇದು ಡಿಟ್ಯಾಚ್ ಆಗಿ ಇರ್ತದೆ, ನಾವು ಅದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಅದು ಕಾಲ್ಗಳು ಮತ್ತು ಆ ಏನು ಟ್ರೇ ಉಂಟಲ್ಲ, ವೈಟ್ ಟ್ರೇ, ಅದನ್ನು. ಈಗ ಅದ್ರ ಮೇಲೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಅಥವಾ ನಟ್ಸ್ ಅರೇಂಜ್ ಮಾಡಿದ್ದೇನೆ. ಅದ್ರ ಕೆಳಗೇನು ಸ್ಪೇಸ್ ಉಂಟಲ್ಲ ಅಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ ಹಾಕಿದ್ದೇನೆ. ಅದರ ಮೇಲೆ ತುಪ್ಪದು ಏನು ಡಬ್ಬ ಇಟ್ಟಿದ್ದೇನೆ. ಹಾಗೆ ಇನ್ನೊಂದು ಡ್ರೈ ನಟ್ಸ್ ಇದೊಂದು ಬಾಕ್ಸ್ ಇಟ್ಕೊಂಡಿದ್ದೇನೆ. ಅದಷ್ಟೇ ಒಂದು ಹೊಸ ಪ್ರಾಡಕ್ಟ್ ಅಂತ ಹೇಳಿದರೆ. ಇನ್ನೆಲ್ಲ ನನ್ನ ಹತ್ರ ಇರೋದನ್ನೇ ನಾನು ಆದಷ್ಟು ಯೂಸ್ ಮಾಡಲಿಕ್ಕೆ ನೋಡಿದ್ದೇನೆ. ಆ ಕಾರ್ನರ್ ಏನಿತ್ತು ಸೇಮ್ ಇರ್ತದೆ. ಒಂದು ಗ್ರೀನರಿ ಇದ್ದರೆ ಕಿಚನಲ್ಲಿ ಒರಿಜಿನಲ್ ಫೇಕ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಕಿಚನ್ಗೊಂದು ಲುಕ್ ಬೇರೆಯೇ ಇರ್ತದೆ ಅಂತ ಹೇಳ್ಬೋದು. ಹಾಗೆ ಈ ರೈಟ್ ಏನು ಎಂಡಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಎಣ್ಣೆ ಬಾಟಲ್ ಆ ಟ್ರೇ ನಾನು ಇಟ್ಟಿದ್ದೇನೆ. ಆ ಬಾಟ್ಲಲ್ಲಿ ಒಂದರಲ್ಲಿ ಕೋಕೋನಟ್ ಆಯಿಲ್, ಒಂದರಲ್ಲಿ ಸನ್ಫ್ಲವರ್ ಆಯಿಲ್ ಉಂಟು. ಹಾಗೆ ಅದು ಇನ್ನೊಂದು ಬಾಟ್ಲಿನ ಕಪ್ಪು ಕಲರ್ ನೋಡ್ತಾ ಇದ್ದೀರಾ, ಅದು ಮಸ್ಟರ್ಡ್ ಆಯಿಲ್, ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್. ಅದನ್ನು ನಾನು ಕೆಲವು ಅಡುಗೆಗೆ ಯೂಸ್ ಮಾಡ್ತೇನೆ, ಅದಕ್ಕೆ ತರಿಸಿಟ್ಕೊಂಡಿದ್ದೇನೆ. ಮತ್ತು ಯೂಶ್ವಲ್ ಏನು ಸೌಟ್ ಇಡುವಂಥದ್ದು ಮತ್ತು ಸ್ಪೂನ್ ಇಡುವಂಥದ್ದು ಆರ್ಗನೈಸರ್ನ ಅಲ್ಲಿ ಇಟ್ಟಿದ್ದೇನೆ ನಾನು. ಈಗ ಈ ಕಾರ್ನರಿಗೆ ಬಂದರೆ ಇಲ್ಲಿ ನೋಡಿ ಜಾಸ್ತಿ ಏನು ಇರೋದಿಲ್ಲ. ಹೀಗೆ ಏನಾದರೂ ಐಟಮ್ ಇದ್ದರೆ ರ್ಯಾಂಡಮ್ ಆಗಿ ಇಟ್ಟಿರ್ತೇನೆ ನಾನು. ಇಲ್ಲಿ ಪರ್ಟಿಕ್ಯುಲರಾಗಿ ಇದೇ ಇಡೋದು ಅಂತ ಎಲ್ಲ. ಇದನ್ನು ನಾನು ಹೇಗಾದರೂ ಒಂದು ರೆಡಿ ಮಾಡಬೇಕಿತ್ತು. ಇಲ್ಲೂ ಅಷ್ಟೇ ನಾನು ಫಸ್ಟ್ ಎಲ್ಲ ಆಚೆ ತೆಗೆದಿಟ್ಟು ಕ್ಲೀನಾಗಿ ಒರೆಸ್ಕೊಂಡಿದ್ದೇನೆ. ಈಗ ಇಲ್ಲಿಗೆ ಏನು ಮಾಡುವ ಅಂತ ನಾನು ಯೋಚನೆ ಮಾಡ್ತಿರುವಾಗ ಒಂದು ನನ್ನ ಹತ್ರ ಹಳೆ ರ್ಯಾಕ್ ಇತ್ತು. ಇದು ನೀವು ನನ್ನ ಅಂದರೆ ಬ್ಯಾಂಗ್ಳೂರಲ್ಲಿರುವಾಗ ನಾನು ವೀಡಿಯೋ ಮಾಡ್ತಿದ್ದದ್ದು ನೋಡಿದರೆ ನಿಮಗೆ ಗೊತ್ತಿರ್ತದೆ. ಇದು ಕಿಚನಲ್ಲಿ ಒಂದು ರ್ಯಾಕ್ ನಾನು ಇಟ್ಟಿದ್ದೆ. ಅದು ಸ್ಟೀಲ್ ಕಲರ್ ಇತ್ತು. ನಾನು ಅದಕ್ಕೆ ಸ್ಪ್ರೇ ಪೈಂಟ್ ಮಾಡಿ ವೈಟ್ ಸ್ಪ್ರೇ ಪೇಂಟ್ ಮಾಡಿದ್ದೇನೆ ಆಯಿತಾ. ಈಗ ಇದರ ಲುಕ್ಕೇ ಬೇರೆ ಆಗಿದೆ, ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಹಾಗೆ ಇದು ಜಾಸ್ತಿ ಯೂಸ್ ಇಲ್ಲದಂದರೆ ಕಿಚನಲ್ಲಿ ನಾನು ಸ್ಪೇಸ್ ತಗೊಳ್ತದೆ ಅಂತ ಇದನ್ನು ನಾನು ವಾಷಿಂಗ್ ಮಿಷಿನ್ ಮೇಲೆ ಅರೇಂಜ್ ಮಾಡಿ ಇಟ್ಟಿದ್ದೆ. ಅಂದರೆ ಅಲ್ಲಿ ವಸ್ತುಗಳನ್ನ ಇಡೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲೂ ಸ್ವಲ್ಪ ಈ ಎಂಥ ನಟ್ಸ್ ಉಂಟಲ್ಲ, ಅಂದರೆ ಫ್ಲ್ಯಾಕ್ಸ್ ಸೀಡ್ ಅಥವಾ ಕಡಲೆ ಬೀಜ, ಹಾಗೆ ಇದು ಉಪ್ಪಲ್ಲೇ ಹಾಕಿದ್ದು ಬಾಳೆ ದಿಂಡು ಇರ್ತದಲ್ಲ ಅದು, ಮತ್ತು ಮೇಲೆ ಒಂದು ಪೀನಟ್ ಬಟರ್ ಸ್ಪ್ರೆಡ್ ಮತ್ತು ಹೀಗೇನೆ ಸಣ್ಣ ಪುಟ್ಟ ಐಟಮ್ಗಳನ್ನ ಈ ರ್ಯಾಕೆಲ್ಲ ಇಡ್ತಾ ಇದ್ದೇನೆ. ಇದರಿಂದ ನೋಡಲಿಕ್ಕೂ ನೀಟಾಗಿ ಕಾಣಿಸ್ತದೆ ಮತ್ತು ವರ್ಟಿಕಲ್ ಸ್ಪೇಸ್ ಯುಟಿಲೈಸ್ ಆಗ್ತದಲ್ಲ. ಅಂದರೆ ಉದ್ದ ಜಾಗ ಅಲ್ಲಿ ನಾನು ಜಾಸ್ತಿ ಉದ್ದದೇನು ಇಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮೇಲೆ ಅವನ್ ಉಂಟು. ಹಾಗಾಗಿ ಇರೋಷ್ಟು ಜಾಗನ ಹೇಗೆ ಒಂದು ಯುಟಿಲೈಸ್ ಮಾಡ್ಕೊಳ್ಬೋದು ಅಂತ ಹೇಳುವಾಗ ನನಗೆ ಈ ರ್ಯಾಕ್ ನೆನಪಿಗೆ ಬಂದದ್ದು. ಇನ್ನು ನಾನು ಒಮ್ಮೆ ಇಡ್ತೇನೆ ಒಮ್ಮೆ ತೆಗಿತೇನೆ, ಇದೇನು ಹೀಗೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೋದು ನೀವು. ನನಗೆ ಎಲ್ಲಿವರೆಗೂ ಸಮಾಧಾನ ಆಗ್ತದೆ ಅಥವಾ ಇದನ್ನು ಹೀಗೆ ಚೇಂಜ್ ಮಾಡುವಾಗ ಚೆಂದ ಕಾಣಿಸ್ಬೋದು ಇನ್ನು ಅಂತ ಅನ್ನಿಸ್ತದೆ, ಅಲ್ಲಿವರೆಗೂ ನಾನು ಆಚೆ ಈಚೆ ಮಾಡ್ತಾ ಇರ್ತೇನೆ. ಈಗ ನೋಡಿ ಮೂಲೆಗಿಟ್ಟಿದ್ದ ರ್ಯಾಕ್ನ ನಾನು ಸ್ವಲ್ಪ ಈಚೆ ತಳ್ಳಿ ಆ ಮೂಲೆಯಲ್ಲಿ ಒಂದು ಬೇಡದೇ ಇರೋ ಬಾಟಲ್ ಇತ್ತು. ಅದರಲ್ಲಿ ಈ
ಏನು ಆರ್ಟಿಫಿಷಿಯಲ್ ಫ್ಲವರ್ಸ್ ಬರ್ತದಲ್ಲ ಅದನ್ನು ಇಟ್ಟಿದ್ದೇನೆ. ಅದನ್ನು ಒಂದು ಸತಿ ಮೇಲೆ ಇಡ್ತೇನೆ ರ್ಯಾಕಲ್ಲಿ, ಬೇಡ ಇಲ್ಲಿ ಸರಿ ಕಾಣೋದಿಲ್ಲ ಅಥವಾ ಅದು ಹಿಡಿಸೋದಿಲ್ಲ, ಇದನ್ನೇ ಮೂಲೆಯಲ್ಲೇ ಇಡುವ ಅಂತ ಮೂಲೆಯಲ್ಲೇ ಇಟ್ಟೆ. ಈಗ ರ್ಯಾಕ್ ಸೆಟ್ ಮಾಡಿದ್ದೀನಲ್ಲ, ವೆರಿ ನೆಕ್ಸ್ಟ್ ನಾನು ಮತ್ತೆ ರ್ಯಾಕ್ನ ಚೇಂಜ್ ಮಾಡಿ ಮತ್ತೆ ಅಲ್ಲಿ ಇನ್ನೊಂದೇನಾದರೂ ಇಡುವ ಅಂತ ಹೋಗ್ತೇನೆ. ಆಯಿತಾ? ಹೀಗೆ ನಮಗೆ ಮಾಡ್ತಾ ಮಾಡ್ತಾ ಐಡಿಯಾ ಸಿಗೋದು. ಹೀಗೇ ಮಾಡಬೇಕು ಅಂತ ಏನು ಇರೋದಿಲ್ಲ. ಒಂದು ಮಾಡ್ಲಿಕ್ಕೆ ಹೋದರೆ ಬೇಡ ಇದನ್ನು ಹೀಗೆ ಚೇಂಜ್ ಮಾಡುವ ಅಂತ ಅನಿಸೋದು. ನೆಕ್ಸ್ಟ್ ನಾನು ಇಟ್ಟಿದ್ದ ರ್ಯಾಕ್ ವಾಪಸ್ ಸ್ವಲ್ಪ ಈಚೆ ಇಡ್ತಾಯಿದ್ದೇನೆ. ಯಾಕಂದರೆ ಕೆಟಲ್ ನಾನು ಫಸ್ಟ್ ಆ ಸೈಡ್ ಇಡ್ತಾ ಇದ್ದೆ, ಈಗ ಅದಕ್ಕೊಂದು ಜಾಗ ಹಾಕಬೇಕಲ್ಲ. ಸೊ ಇಲ್ಲಿ ನನಗೊಂದು ಬೆಸ್ಟ್ ಜಾಗ ಅನ್ನಿಸ್ತು. ಯಾಕಂದರೆ ಒಂದು ಪ್ಲಗ್ ಪಾಯಿಂಟ್ ಅಲ್ಲೇ ಉಂಟು ಹತ್ತಿರದಲ್ಲಿ, ಆರಾಮಾಗಿ ನಾನು ಸೆಟ್ ಮಾಡ್ಬೋದು ಇಲ್ಲಿ ಅಂತ. ಸೊ ದಿಸ್ ಇಸ್ ಅ ಫೈನಲ್ ಒಂದು ಲುಕ್ ಅಂತ ಹೇಳ್ಬೋದು. ಏನಿಲ್ಲ, ತುಂಬ ಸಿಂಪಲಾಗಿ ನಾನು ಅರೇಂಜ್ ಮಾಡಿದ್ದೇನೆ. ತುಂಬ ನೀಟ್ ಆ್ಯಂಡ್ ಟೈಡಿಯಾಗಿ ಕಾಣಿಸ್ತಾ ಇತ್ತು ಕಿಚನ್. ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.